ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತಿವೆ. ಪಿ ಓ ಆರ್, ಸೊ ಪಿ ಓ ಆರ್ ಹಾಗೂ ಆರ್ ಓ ಕ್ಯೂ, ಸೊ ಆರ್ ಓ ಕ್ಯೂ, ಸೊ ಪಿ ಓ ಆರ್ ಹಾಗೂ ಆರ್ ಓ ಕ್ಯೂಗಳು ಹೇಗಿದೆ? 5:7 ಆದ್ರೆ ಎಲ್ಲಾ ಕೋನಗಳ ಅಳತೆಯನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಪಿ ಓ ಆರ್, ಪಿ ಓ ಎಸ್, ಎಸ್ ಓ ಕ್ಯೂ ಎಲ್ಲ ಕೋನಗಳ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎರಡು ಕೋನಗಳನ್ನ ನಾವು 5x ಪ್ಲಸ್ 7x, ಸೊ ಇವುಗಳ ಮೊತ್ತ ಸರಳ ಯುಗ್ಮ ಕೋನಗಳಾಗಿರೋದ್ರಿಂದ ಇವುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ 5x ಪ್ಲಸ್ 7x, ಸೊ ಎಷ್ಟು ಬರುತ್ತೆ? 12x ಈಸ್ ಈಕ್ವಲ್ ಟು 180. ಓಕೆ, ಸೊ ಹಾಗಾದ್ರೆ ಇಲ್ಲಿ x ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 12. ಓಕೆ, ಸೊ ಈಗ 12 1 12, ಸೊ 12 1 12, 15 ಡಿಗ್ರಿ. ಸೊ x ಈಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಓಕೆ, ಸೊ ಈಗ ನಾವು 5x, ಸೊ ಕೋನ ಪಿ ಓ ಆರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಕೋನ ಪಿ ಓ ಆರ್ ಅಂದ್ರೆ ಏನ್ ಹೇಳಿ? 5x, ಸೊ ಈಸ್ ಈಕ್ವಲ್ ಟು 5 ಗುಣಿಸು 15. ಸೊ ಓಕೆ, ಸೊ 75 ಡಿಗ್ರಿ. ಸೊ ಕೋನ ಆರ್ ಓ ಕ್ಯೂ ಈಸ್ ಈಕ್ವಲ್ ಟು 7x, ಸೊ 7 ಗುಣಿಸು 15. ಓಕೆ, ಸೊ 105 ಡಿಗ್ರಿ ಆಗುತ್ತೆ ಇದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ಪಿ ಓ ಆರ್ ಎಷ್ಟು ಬಂದಿದೆ? 75 ಡಿಗ್ರಿ ಬಂದಿದೆ. ಕೋನ ಆರ್ ಓ ಕ್ಯೂ ಎಷ್ಟು ಬಂದಿದೆ? 105 ಡಿಗ್ರಿ ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಎಸ್ ಓ ಕ್ಯೂ ಅಲ್ವಾ? ಸೊ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಕೋನ ಎಸ್ ಓ ಕ್ಯೂ, ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನಗಳು. ಸೊ ಎರಡು ಕೋನಗಳ ಅಳತೆ ಸಮನಾಗಿರುತ್ತೆ, 75 ಡಿಗ್ರಿ. ಸೊ ಅದೇ ರೀತಿ ಕೋನ ಆರ್ ಓ ಕ್ಯೂ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಪಿ ಓ ಎಸ್, ಸೊ ಇವುಗಳು ಶೃಂಗಾಭಿಮುಖ ಕೋನಗಳು. ಸೊ ಇವುಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಈ ಎರಡು ಕೋನಗಳ ಅಳತೆ 105 ಡಿಗ್ರಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಲ್ಲಾ ಕೋನಗಳ ಅಳತೆ 75 ಡಿಗ್ರಿ, 105 ಡಿಗ್ರಿ, 75 ಡಿಗ್ರಿ, 105 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.